ಯಶೋಧ ಕುಕ್ಕಿಂಗ್ ಚಾನಲ್. ಇವತ್ತು ಮಳೆ ಬರ್ತಾ ಇರೋದ್ರಿಂದ ಆನಿಯನ್ ಪಕೋಡ ಮಾಡಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ಬೇಕಾಗಿರೋ ವಸ್ತು ಏನೇನೆಂದರೆ ಒಂದು 4ರಿಂದ 5 ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಒಂದು 2-3 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ ಇಟ್ಕೊಂಡಿದ್ದೀನಿ. ಜೀರಿಗೆ ಅಥವಾ ಓಂಕಾಳು ಯಾವುದಾದ್ರೂ ಓಕೆ. ನಮ್ಮ ಮನೇಲಿ ಓಂಕಾಳು ಇರಲಿಲ್ಲ, ಅದಕ್ಕೆ ನಾನು ಜೀರಿಗೆ ಉಪಯೋಗಿಸ್ತಾ ಇದ್ದೀನಿ. ಅರಿಶಿನ, ಖಾರದ ಪುಡಿ ಮತ್ತು ಇದು ಕಾರ್ನ್ಫ್ಲೋರು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕನಾದ ಉಪ್ಪು ಮತ್ತು ಕಡಲೆ ಹಿಟ್ಟು ಮತ್ತು ಕಾಯ್ದಿರೋ ಎಣ್ಣೆ, 1 ಸ್ಪೂನ್ ಎಣ್ಣೆ ಕಾಯಿಸ್ತಾ ಇದ್ದೀನಿ. ಇದಿಷ್ಟು ಇವತ್ತು ಬೇಕಾಗಿರೋ ವಸ್ತುಗಳು. ಸ್ಟಾರ್ಟ್ ಮಾಡೋಣ ಇವಾಗ. ಆನಿಯನ್ ಪಕೋಡ ಫಸ್ಟ್ ಮಾಡಬೇಕು ಅಂದರೆ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಸಣ್ಣ ಕಟ್ ಮಾಡಿರೋ ಈರುಳ್ಳಿನ ಈ ಥರ ಮಾಡಿದ್ರೆ ಈ ಥರ ಉದ್ದುದ್ರಾಗುತ್ತೆ. ಹಂಗಾದಾಗ ಅದ್ರ ಜೊತೆಗೆ ಎಲ್ಲ ಒಂದು ನಿಮಿಷ ಹೇಳಮ್ಮ. ಈಗೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿ ಉದ್ದುದ್ರಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಇದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ 1 ಸ್ಪೂನ್, ಜೀರಿಗೆ 1 ಸ್ಪೂನ್, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಉಪ್ಪು, ಕಾರ್ನ್ಫ್ಲೋರ್ ಇದು ಬೇಕಾದರೆ ಮಾಡ್ಕೊಬೇಕು, ಹಾಕ್ಕೊಬೋದು. ಬೇಡ ಇಲ್ಲ ಅಂದರೆ ಪರವಾಗಿಲ್ಲ, ಏಕೆಂದರೆ ಕ್ರಿಸ್ಪಿಯಾಗಿ ಬರಲಿ ಅಂತ ಅಷ್ಟೇ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೊಬೋದು ಬೇಕಂದರೆ. ಇದನ್ನೆಲ್ಲನೂ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಒಂದು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ. ನೀರೇನು ಅವಶ್ಯಕತೆ ಇರಲ್ಲ ಇದಕ್ಕೆ. ನೀರು ಬಿಟ್ಕೊಂಡ್ಮೇಲೆ ಅದಕ್ಕೆ ಎಷ್ಟು ಕಡಲೆ ಹಿಟ್ಟು ಹಿಡಿಸ್ತಿತ್ತು ಅದನ್ನು ಹಾಕ್ಕೊಬೇಕು. ಈಗ 1 ಸ್ಪೂನಷ್ಟು ಕಾಯ್ದಿರೋ ಎಣ್ಣೆ ಹಾಕ್ತಿದ್ದೀನಿ. ಈ ಥರ ಕಾಯ್ದಿರಬೇಕು. ಈರುಳ್ಳಿಯಿಂದನೇ ನೀರು ಬಿಟ್ಟಿರೋದ್ರಿಂದ 1 ಸ್ಪೂನಷ್ಟು ನೀರು ಹಾಕಿದ್ದೀನಿ. ಸಾಲ್ಟೇಜ್ ಬಂದರೆ ನೋಡೋಣ ಅಂತ. ಸಾಕಾಗುತ್ತೆ ಅನಿಸುತ್ತೆ. ನಾನು ಪೂರ್ತಿ ಕಲಸಿಲ್ಲ, ಕೆಳಗಡೆ ಇನ್ನೂ ಇದೆ. ಯಾಕೆಂದರೆ ಒಂದೇ ಸತಿ ಕಲಿಸ್ಕೊಂಡ್ರೆ ಅದು ಸ್ವಲ್ಪ ಇದಾಗುತ್ತೆ, ಮೆತ್ತಗಾಗೋ ಚಾನ್ಸ್ ಇರುತ್ತೆ. ಇವಾಗ ಪಕೋಡ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಥರ ಬಿಡ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಕಲರ್ ಆಗಲಿ ಯಾವುದಾದ್ರೂ ನಾನು ಉಪಯೋಗಿಸಿಲ್ಲ. ನಾರ್ಮಲಾಗಿ ಅರಿಶಿನ ಹಾಕಿದ್ದೀನಿ ಮತ್ತು ಖಾರದ ಪುಡಿಗೆ ಕಲರ್ ಬಂದಿರೋದು. ಬೇಕಂದರೆ ನೀವು ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ರೆ ರೆಡ್ಡಾಗಿ ಬರುತ್ತೆ. ಇಲ್ಲ ರೆಡ್ ಕಲರ್ ಯೂಸ್ ಮಾಡ್ತೀನಿ ಅಂದರೆ ಫುಡ್ ಕಲರ್ ಯೂಸ್ ಮಾಡ್ಬೋದು. ನಾವು ಯೂಸ್ ಮಾಡಲ್ಲ. ಇವಾಗ ಇದನ್ನು ಎತ್ತುತ್ತಾ ಇದ್ದೀನಿ. ಇಷ್ಟು ಬೆಂದಿದ್ರೆ ಸಾಕು, ಕರೆಕ್ಟಾಗಿರುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ತುಂಬ ಸೀದೋಗುತ್ತೆ. ಅದಕ್ಕೆ ನೋಡಿಕೊಂಡು ಚೆನ್ನಾಗಿ ಎತ್ಕೋಬೇಕು ಬೇಗ. ಬಿಸಿ ಬಿಸಿ ಪಕೋಡ ರೆಡಿಯಾಗಿದೆ. ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ವಿಡಿಯೋ ನೀವೇ ಮೊದಲು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.